ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ. ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಈ ಹಿಂದಿನ ವಿಡಿಯೋದಲ್ಲಿ ಈ ತೋಟದ ಬಗ್ಗೆ ನನ್ನ ಸ್ನೇಹಿತರು ಅವರ ಅನುಭವಗಳನ್ನು ಸಂಪೂರ್ಣವಾಗಿ ಹೇಳಿದ್ದಾರೆ ಸ್ನೇಹಿತರೆ. ಆದರೆ ನನ್ನ ಪ್ರಕಾರ ಇದರಲ್ಲಿ ತುಂಬ ವೈಜ್ಞಾನಿಕವಾದಂಥ ಕೆಲಸ ಕಾರ್ಯಗಳು ನಡೆದಿದೆ. ಅದು ಏನು ಅಂತ ನನ್ನ ತಿಳುವಳಿಕೆಗೆ ಬಂದ ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಸ್ನೇಹಿತರೆ. ಬನ್ನಿ ನೋಡಿ. ಇಲ್ಲಿ ಮುಖ್ಯವಾಗಿ ನೋಡ್ತೇನೆ ಅಂತ ಹೇಳಿದರೆ, ಅಡಿಕೆ ಗಿಡದ ಬೇರುಗಳು ತುಂಡಾಗುವಂಥ ಪರಿಸ್ಥಿತಿ ನೋಡಿ. ಇಲ್ಲಿ ನಿಮಗೆ ಖುದ್ದಾಗಿ ಕಾಣ್ಬೋದು ನೋಡಿ, ಎಷ್ಟು ದಪ್ಪನೆ ಬೇರುಗಳೆಲ್ಲ ಕಟ್ಟಾಗಿದೆ ನೋಡಿ. ಇಲ್ಲಿ ರಾಶಿ ರಾಶಿ ಗೊಬ್ಬರ ಹೀರ್ಕೊಳ್ಳೋ ಬೇರುಗಳೆಲ್ಲ ತುಂಡಾಗಿ ಹೋಗಿದೆ ನೋಡಿ, ಗಮನಿಸಿ ನೀವು. ಈಚೆ ಎಷ್ಟು ದೂರಕ್ಕೆ ಹೋಗಿದೆ ಗೊತ್ತಿಲ್ಲ, ಸುತ್ತಲಿನ ಬೇರುಗಳೆಲ್ಲ ತುಂಡಾಗಿದೆ ನೋಡಿ. ಇಲ್ಲಿ ಕಾಣ್ಬೋದು ನಿಮಗೆ ನೋಡಿ. ಈಚೆ ಮಣ್ಣಿನ ಒಳಗಡೆ ಎಷ್ಟೋ ದೂರಕ್ಕೆ ಹೋಗಿದೆ, ಅದಕ್ಕೆ ಇನ್ನೂ ಜೀವ ಇಲ್ಲ. ಬುಡ ಇಲ್ಲಿಯೇ ಇದೆ ನೋಡಿ, ಅಡಿಕೆ ಮರದ ಬುಡ ಇಲ್ಲಿಯೇ ಇದೆ. ಅಂದರೆ ಇಷ್ಟು ಜಾಗದ ಬೇರುಗಳು ಕೂಡ ತುಂಡಾಗಿ ಹೋಗಿದೆ. ಇದನ್ನು ನೀವು ಒಪ್ಪಿಕೊಳ್ತೀರಾ? ಸರಿಯಾದ ಕ್ರಮ ಅಂತ ನಿಮಗೆ ಅನಿಸ್ತದ? ಇದನ್ನು ನಾವು ವೈಜ್ಞಾನಿಕ ಕೃಷಿ ಅಂತ ಹೇಳ್ಬೋದು ಸ್ನೇಹಿತರೆ. ಎಷ್ಟೆಲ್ಲ ತಪ್ಪು ಮಾಡ್ತಾಯಿದ್ದೇವೆ ಅಂತ ಇದರಿಂದ ಒಂದು ವಿಷಯವನ್ನು ತಿಳ್ಕೊಳ್ಬೋದು. ಇನ್ನೊಂದು ವಿಷಯ ಏನಂತ ಹೇಳಿದರೆ ಸ್ನೇಹಿತರೆ ನೋಡಿ, ಹೀಗೆ ಸಾಲನ್ನು ನೋಡುವಾಗ ನಿಮಗೆ ತುಂಬ ಸುಂದರವಾಗಿ ಕಾಣ್ಬೋದು. ಆದರೆ ಇಲ್ಲಿ ಸೋಗೆಗಳನ್ನು ಗಮನಿಸಿ, ಒಂದರ ಮೇಲೊಂದು ಕೂತ್ಕೊಂಡಿದೆ ಅಗಲ ನೋಡಿ. ಇಲ್ಲಿ ಒಂದು ಸೋಗೆಯ ಮೇಲೆ ಮತ್ತೊಂದು ಗಿಡದ ಸೋಗೆ ಬಂದು ನಿಂತಿದೆ. ಯಾಕೆ ಹೀಗೆ ಆಗಿದೆ ಅಂತ ಹೇಳಿದರೆ, ಅಳತೆ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಬೇಕಾದಂತಹ ನಿರ್ದಿಷ್ಟವಾದ ಅಳತೆ ಎಷ್ಟಂತ ಹೇಳಿದರೆ ಸ್ನೇಹಿತರೆ, ನಮ್ಮ ಅಡಿಕೆ ಗಿಡದ ಸೋಗೆಗಳು ಒಂದರ ಪಕ್ಕ ಇನ್ನೊಂದು ಅದರ ಮೇಲ್ಮೈಯಲ್ಲಿ ಕೂತ್ಕೊಳ್ಬಾರ್ದು. ಅದಕ್ಕೆ ತಾಗಿಕೊಂಡಿರುವಷ್ಟು ಮಾತ್ರ ನಾವು ಇರಬೇಕಾದ್ದು. ಅಂದರೆ ಹೆಚ್ಚು ಕಡಿಮೆ 9 ಅಡಿ ಇಟ್ಟರೆ ಮಾತ್ರ ಅದು ಸಾಧಾರಣವಾಗಿ ಆ ರೀತಿ ಆಗ್ತದೆ. ಆದರೆ ಇಲ್ಲಿ ಇವರು 6.5 ಅಡಿಯನ್ನು ಇಟ್ಟಿದ್ದಾರೆ ಸ್ನೇಹಿತರೆ, ಕೇವಲ 6.5 ಅಡಿ. ಹೀಗೆ ಮಾಡಿದರೆ ಏನಾಗ್ತದೆ, ಅಡಿಕೆ ಗಿಡದ ಸೋಗೆಗಳಿಗೆ ನೆರಳು ಬೀಳ್ತದೆ ನೋಡಿ. ಸ್ಪಷ್ಟವಾಗಿ ಇನ್ನೊಮ್ಮೆ ಹೇಳ್ತೇನೆ ನೋಡಿ, ಈ ಗಿಡದ ಸೋಗೆ ಇಷ್ಟೇ ಇದ್ದರೆ ಅದರ ಮೇಲ್ಮೈಯ ಗಿಡ, ಆಚೆ ಗಿಡದ ಸೋಗೆ ನೋಡಿ ಇಷ್ಟುವರೆಗೆ ಬಂದಿದೆ ನೋಡಿ. ಈಗಲೇ ಇದು ಸಣ್ಣ ಗಿಡ ಆದರೂ ಅರ್ಧ ಗಿಡದವರೆಗೆ ಬಂದಿದೆ. ಹೀಗಾದಾಗ ಇದಕ್ಕೆ ಬಿಸಿಲು ಬೀಳುವುದಿಲ್ಲ ಸ್ನೇಹಿತರೆ. ಇಲ್ಲಿ ಆಹಾರ ತಯಾರಿಕೆಯ ಕೆಲಸ ನಿಂತು ಹೋಗ್ತದೆ ನೆರಳು ಬಿದ್ದಾಗ. ಹಾಗಾಗಿ ನೋಡಿ ಸ್ನೇಹಿತರೆ, ಈ ಗಿಡದ ಬೆಳವಣಿಗೆಗಳೆಲ್ಲ ಇಷ್ಟು ಉದ್ದವಾಗಿದೆ. ಇದರ ಗಂಟುಗಳನ್ನು ನೀವು ಗಮನಿಸಿ, ಇದಕ್ಕೆ ಪ್ರಾಯ ಮತ್ತು ಇದರ ಗಂಟುಗಳನ್ನು ಗಮನಿಸಿದರೆ ಇದು ದೊಡ್ಡ ಗಿಡದಾಗಿ ಕಾಣ್ತದೆ. ಯಾಕಂತ ಹೇಳಿದರೆ ನೆರಳಿದ್ದ ಕಾರಣ ಗಂಟುಗಳು ಉದ್ದವಾಗಿ ನಿಮಗೆ ಗಿಡದ ಬೆಳವಣಿಗೆ ತುಂಬ ಜಾಸ್ತಿಯಾಗಿ ಕಾಣ್ತದೆ ನೋಡಿ. ಈ ಗಿಡದ ಗಂಟುಗಳನ್ನು ಗಮನಿಸಿ. ಇದು ಒಂದು ದೊಡ್ಡ ತಪ್ಪು ಅಂತ ಹೇಳ್ಬೋದು ಸ್ನೇಹಿತರೆ, ಅವೈಜ್ಞಾನಿಕ ಕೃಷಿ ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಅಡಿಕೆ ಗಿಡಗಳನ್ನು ಹತ್ತಿರ ನೆಡುವಂಥ ಪ್ರಶ್ನೆಯೇ ಬರುವುದಿಲ್ಲ. ಇದರಿಂದ ನಮಗೆ ಗಿಡಗಳ ಸಂಖ್ಯೆ ಹೆಚ್ಚಾದ್ರೂ ಕೂಡ ನಮಗೆ ಆ ಎಲ್ಲ ಗಿಡಕ್ಕೂ ಗೊಬ್ಬರ ಹಾಕೋದು, ನೀರು ಹಾಕೋದು, ನಿರ್ವಹಣೆ ಎಲ್ಲ ಕೆಲಸ ಸೇರಿದಾಗ ನಮಗೆ ಪ್ರತಿಯೊಂದು ಕೂಡ ದುಬಾರಿ ಆಗ್ತಾ ಹೋಗ್ತದೆ. ಆದರೆ ಇಳುವರಿಯ ಪ್ರಮಾಣ ಅಷ್ಟೇ ಕಡಿಮೆ ಇರ್ತದೆ ಸ್ನೇಹಿತರೆ. ಹಾಗಾಗಿ ಇದು 2ನೇ ತಪ್ಪು ಈ ತೋಟದಲ್ಲಿ ಇರುವಂಥದ್ದು. ಹಾಗೆಯೇ ಇನ್ನೊಂದು ದೊಡ್ಡ ತಪ್ಪು ಏನಂತ ಹೇಳಿದರೆ ಸ್ನೇಹಿತರೆ, ಇಲ್ಲಿ ಎಲ್ಲಿಯೂ ನೋಡಿದರೂ ಕೂಡ ನಿಮಗೆ ಒಂದೇ ಒಂದು ಎರೆಹುಳದ ಹಿಕ್ಕೆ ಕಾಣಲಿಕ್ಕೆ ಸಿಗುವುದಿಲ್ಲ. ಯಾಕಂತ ಹೇಳಿದರೆ ಇವರು ಕಳೆಯನ್ನು ಪದೇ ತೆಗಿತಾ ಇರ್ತಾರೆ, ಈ ಅಡಿಕೆ ಮರದ ಬುಡಕ್ಕೆ ಹಾಕ್ತಾರೆ. ಹಾಗಾಗಿ ಎಲ್ಲಿಯೂ ಕೂಡ ನಿಮಗೆ ಎರೆಹುಳದ ಹಿಕ್ಕೆಗಳು ಯಾವುದೇ ಜೀವಿ ಕೂಡ, ಎರೆಹುಳ ಬಿಡಿ ಯಾವುದೇ ಜೀವಿ ಕೂಡ ಈ ಮಣ್ಣಿನಲ್ಲಿ ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ. ಹೀಗಾದ ಕಾರಣ ಈ ಮಣ್ಣು ಎಲ್ಲ ಬರಡಾಗಿರ್ತದೆ. ಇದಕ್ಕೆ ನಾವು ಹೊರಗಿನಿಂದ ಗೊಬ್ಬರ ಕೊಟ್ಟು ಬೆಳೆಸಿದ್ರೇ ಮಾತ್ರ ಆಗೋದು. ಹಾಗಾಗಿ ಗಿಡದ ಬೆಳವಣಿಗೆ ಅತ್ಯುತ್ತಮವಾಗಿದೆ. ಯಾಕಂತ ಹೇಳಿದರೆ ಇದಕ್ಕೆ ಬೇಕಾದಷ್ಟು ರಾಸಾಯನಿಕ ಗೊಬ್ಬರ ಕೊಡ್ತಾರೆ, ಸಾವಯವ ಗೊಬ್ಬರ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಹಾಗಾಗಿ ಅದನ್ನು ಹೀರಿಕೊಂಡು ಈ ಅಡಿಕೆ ಗಿಡಗಳೆಲ್ಲ ದಷ್ಟಪುಷ್ಟವಾಗಿ ಬೆಳೆದಿದೆ ಅಂತ ಹೇಳ್ಬೋದು. ಇಲ್ಲಿ ನೈಸರ್ಗಿಕವಾಗಿ ಯಾವುದೇ ವಿಷಯವಿಲ್ಲ, ಕೇವಲ ಹಣ ಖರ್ಚು ಮಾಡ್ತಾರೆ, ಗೊಬ್ಬರ ಕೊಡ್ತಾರೆ, ಗಿಡಗಳು ದಷ್ಟಪುಷ್ಟವಾಗಿ ಬೆಳೆದಿದೆ ಅಷ್ಟೇ. ನೈಸರ್ಗಿಕ ಗೊಬ್ಬರ ಅಂತ ಹೇಳುವಂತಹ ಎರೆಹುಳದ ಗೊಬ್ಬರ ಅಥವಾ ಬೇರೆ ಜೀವಿಗಳ ಹಿಕ್ಕೆಗಳು ಈ ಮಣ್ಣಿನಲ್ಲಿ ಇಲ್ಲ. ಇನ್ನೊಂದು ಮುಖ್ಯ ವಿಷಯ ಏನಂತ ಹೇಳಿದರೆ ಸ್ನೇಹಿತರೆ, ಅತಿ ಮುಖ್ಯವಾದ ವಿಷಯ ಏನಂತ ಹೇಳಿದರೆ, ನೀವು ಇಲ್ಲಿ ಬುಡಕ್ಕೆ ಯಾಕೆ ಮಣ್ಣು ಹಾಕಿದ್ದೀವರು ಅಂತ ಅವರು ಹೇಳ್ಕೊಳ್ಳೋದೇನಂತ ಹೇಳಿದರೆ, ಗಿಡದ ಬೆಳವಣಿಗೆಗೆ ಹೊರಗಿನಿಂದ ಹೊಸ ಮಣ್ಣು ಬಿದ್ದರೆ ಅತ್ಯುತ್ತಮ ಅಂತ. ಆದರೆ ಹೊರಗಿನಿಂದ ಏನು ಮಣ್ಣು ತಂದು ಹಾಕ್ತಾ ಇಲ್ಲ, ಅಲ್ಲಿದ್ದನ್ನೇ ತೆಗೆದು ಅಲ್ಲಿಗೆ ಹಾಕುವ ಕಾರಣ ಬೇರುಗಳು ಕಟ್ಟಾಗ್ತದೆ ಹೊರತು ಬೇರೆ ಏನಾಗೋದಿಲ್ಲ. ಆದರೆ ಇಲ್ಲಿ ಇನ್ನೊಂದು ಮುಖ್ಯ ವಿಷಯ ಇದೆ ಸ್ನೇಹಿತರೆ, ಅದು ಏನಂತ ಹೇಳಿದರೆ, ಈ ಗಿಡಗಳೆಲ್ಲ ಮಗುಚಿ ಬೀಳ್ತಾ ಉಂಟು ಈಗ ನೋಡಿ. ಇನ್ನು ಇಲ್ಲಿ ನಿಮಗೆ ನೇರವಾಗಿ ಕಾಣಿಸ್ತೇನೆ ನೋಡಿ. ಆ ಗಿಡ ಎಷ್ಟು ದಷ್ಟಪುಷ್ಟವಾಗಿ ಎಷ್ಟು ಆರೋಗ್ಯವಾಗಿದೆ ಅಂತ ಕಾಣ್ಬೋದು ನಿಮಗೆ. ಆದರೆ ಬುಡವನ್ನು ನೋಡಿ, 3 ಕಡೆಯಿಂದ ಅದನ್ನು ಎಬ್ಬಿಸಿ ನೇರ ನಿಲ್ಲಿಸಿ ಕಟ್ಟುಬಿಟ್ಟಿದ್ದಾರೆ.
ಕೋಲು ಹಾಕಿ ಕಟ್ಟಿಬಿಟ್ಟಿದ್ದಾರೆ. ಈ ಗಿಡಕ್ಕೆ ಏನಾಗಿದೆ ಅಂತ ನಿಮಗೆ ಅನಿಸ್ಬೋದು, ಯಾಕೆ ಹೀಗೆ ಆಗಿದೆ ಅಂತ ಅನಿಸ್ಬೋದು. ಅವರಿಗೂ ಉತ್ತರ ಗೊತ್ತಿಲ್ಲ, ಕೃಷಿಕರಿಗೂ ಗೊತ್ತಿಲ್ಲ, ಆದರೆ ನನಗೆ ಗೊತ್ತಿದೆ ಸ್ನೇಹಿತರೆ ಇದು ಯಾಕೆ ಬೀಳ್ತಾ ಇದೆ ಅಂತ. ಇದರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆಯನ್ನು ನಾವೀಗ ಮಾಡೋಣ. ಈ ಅಡಿಕೆ ಮರದ ಬುಡವನ್ನು ಗಮನಿಸಿ, ಇಲ್ಲಿ ಇನ್ನು ಮಣ್ಣು ಹಾಕಬೇಕಷ್ಟೇ. ಎಲ್ಲ ಅಡಿಕೆ ಮರದ ಬುಡಕ್ಕೂ ಇವರು ಕಾಡಿನಿಂದ ಹಸಿರು ಸೊಪ್ಪನ್ನು ತಂದು ತುಂಬಿಸಿಟ್ಟಿದ್ದಾರೆ. ಇವರ ಲೆಕ್ಕಾಚಾರದಲ್ಲಿ ಇದು ಗೊಬ್ಬರ ಅಂತ ಲೆಕ್ಕ. ನೋಡಿ ಗುಂಡಿ ಹೇಗಿದೆ ಅಂತ, ಸುಂದರವಾಗಿ ಹಿಟಾಚಿಯಿಂದ ತೆಗೆದ ಗುಂಡಿಗಳು. 4 ಮೂಲೆಗಳು ಕೂಡ ಒಂದೇ ರೀತಿ ಇರುವಂಥ ಸುಂದರವಾದ ಗುಂಡಿಗಳನ್ನು ತೆಗೆದು ಇದಕ್ಕೆ ಬೇಕಾದಷ್ಟು ಹಸಿರೆಲೆಯನ್ನು ತುಂಬಿಸ್ತಾರೆ. ಹಸಿರೆಲೆ ಗೊಬ್ಬರ ಅಂತ ಅದು ಮತ್ತೆ ಕನ್ವರ್ಟ್ ಆಗ್ತದೆ ಅಂತ ಅವರ ಲೆಕ್ಕಾಚಾರ. ಇಲ್ಲಿ ಆದದ್ದು ಸ್ನೇಹಿತರೆ ಎಡವಟ್ಟು. ನಾನು ಬೇರೆ ಬೇರೆ ಗಿಡಗಳನ್ನು ಪರಿಶೀಲನೆ ಮಾಡಿದಾಗ ನನಗೆ ಗೊತ್ತಾದ ಸತ್ಯ ಏನಂತ ಹೇಳಿದರೆ, ನೋಡಿ ನಾವೇ ಇದನ್ನು ಖುದ್ದಾಗಿ ಪರಿಶೀಲನೆ ಮಾಡುವ ಇದು ಯಾಕೆ ಮಗಿಚಿ ಬಿದ್ದಿದೆ ಅಂತ. ಇಲ್ಲಿ ನೀವು ಇದಕ್ಕೆ ಇವರು ಹೊಸ ಮಣ್ಣು ಹಾಕಿದ್ದಾರೆ, ಹಾಗಾಗಿ ಇಲ್ಲಿ ಗೊತ್ತಾಗೋದಿಲ್ಲ. ಇನ್ನೊಂದು ಗಿಡವನ್ನು ಪರಿಶೀಲನೆ ಮಾಡುವ ಸ್ನೇಹಿತರೆ. ಈ ಗೊಂಡಿಯ ಒಳಗೆ ಈ ಹಸಿರೆಲೆಯನ್ನು ಇವರು ತುಂಬಿಸಿಟ್ಟಿದ್ದಾರೆ. ಈ ಮಳೆಗೆ ಏನಾಗಿದೆ ನೋಡಿ, ಎಲ್ಲ ಕೊಳೆತು ಹೋಗಿದೆ. ಈ ಕೊಳೆತಾಗ ಏನಾಗ್ತದೆ, ಎಲ್ಲ ಫಂಗಸ್ಗಳು ಬ್ಯಾಕ್ಟೀರಿಯಾಗಳು ಏನೇನು ಕೆಟ್ಟದ್ದು ಎಲ್ಲ ಇಲ್ಲಿ ಉತ್ಪತ್ತಿಯಾಗಿ ಕೊಳೆಯುತ್ತಾ ಈ ಹುಟ್ಟುವ ಬೇರನ್ನು ತಿಂದು ಹಾಕಿಬಿಟ್ಟಿದೆ, ಕೊಳೆಸಿಬಿಟ್ಟಿದೆ. ತಿಂದು ಹಾಕಿದ್ದೆಲ್ಲ ಕೊಳೆಸಿಬಿಟ್ಟಿದೆ. ನೋಡಿ ಇಲ್ಲಿ ಗಮನಿಸಿ, ಅಡಿಕೆ ಮರದ ಬುಡವನ್ನು ಯಾವುದೇ ರೀತಿಯ ಹೊಸ ಬೇರುಗಳು ಇಲ್ಲ. ನೋಡಿ ನಿಮಗೆ ಇಲ್ಲಿ ನೇರವಾಗಿ ಕಾಣ್ಬೋದು, ಹೊಸ ಬೇರುಗಳ ಸೃಷ್ಟಿಯೇ ಇಲ್ಲ. ಹೀಗಾಗಿ ಆಗಿದೆ, ಅಡಿಕೆ ಮರಗಳು ದುರ್ಬಲ ಆಗಿದೆ ಸ್ನೇಹಿತರೆ. ದೂಡುವಾಗಲೇ ಬೀಳ್ತಾ ಉಂಟು. ಹೊಸ ಬೇರುಗಳ ಹುಟ್ಟುದೆಲ್ಲ ಸತ್ತು ಹೋಗ್ತಾ ಇದೆ ಕೊಳೆಯುವಿಕೆಯಿಂದಾಗಿ. ಈ ಫಂಗಸ್ಗಳು ಅದನ್ನು ಕೊಳೆಸ್ತದೆ. ನೋಡಿ ಈ ಅಡಿಕೆ ಮರದ ಬುಡದಲ್ಲಿ ಹೊಸ ಹೊಸ ಎಳೆಯ ಬೇರುಗಳು ಹುಟ್ಟುತ್ತಾ ಇರ್ತದೆ, ಕೆಂಪಗಿನ ಬೇರುಗಳು ಹುಟ್ಟುತ್ತಾ ಇರ್ತದೆ. ಇಲ್ಲಿ ಒಂದೇ ಒಂದು ಕಾಣುವುದಿಲ್ಲ ಸ್ನೇಹಿತರೆ. ನೋಡಿ ಇನ್ನೊಂದು ಗಿಡವನ್ನು ಪರಿಶೀಲನೆ ಮಾಡುವ. ಈ ಗಿಡ ಹೇಗಿದೆ ಅಂತ ನೋಡುವ ಸ್ನೇಹಿತರೆ. ನೋಡಿ ಎಷ್ಟು ಕೊಳಚೆ ಅಂತ ಆಗಿದೆ ಅಂತ ನೋಡಿ, ದುರ್ನಾತ ಬೀರ್ತಾ ಉಂಟು. ನೋಡಿ ಇದರಲ್ಲಿ ಬೇರುಗಳು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಕೂಡ ಕೊಳೆತು ಹೋಗಿ ಅಡಿಕೆ ಗಿಡ ಮಗುಚಿ ಬೀಳ್ತದೆ ಸ್ನೇಹಿತರೆ. ಇಷ್ಟೇ ಆಗ್ತಾ ಇರೋದು ಕೆಲಸ. ಹಾಗಾಗಿ ಇವರು ಯಾಕೆ ಮಣ್ಣು ಹಾಕ್ತಾರೆ ಅಂತ ಹೇಳಿದರೆ, ಈ ಅಡಿಕೆ ಮರದ ಬುಡವನ್ನು ಗಟ್ಟಿ ಮಾಡಲಿಕ್ಕೆ ಮಣ್ಣು ಹಾಕಿ ಪುನಃ ಗಟ್ಟಿ ಮಾಡೋದು. ಇದೆಲ್ಲ ಬೇಕಾ ಅಂತ ನಾನು ಕೇಳೋದು ಸ್ನೇಹಿತರೆ. ಇಷ್ಟೆಲ್ಲ ಹಣ ಖರ್ಚು ಮಾಡಿ ಹೀಗೆಲ್ಲ ಮಾಡುವ ಅನಿವಾರ್ಯತೆ ಇದೆಯಾ? ನಮ್ಮ ಕೃಷಿಯನ್ನು ನಾವೇ ಹಾಳು ಮಾಡಿಕೊಳ್ಳುವುದಂತ ನನ್ನ ಅನಿಸಿಕೆ ಸ್ನೇಹಿತರೆ. ಈ ಸಹಜ ಕೃಷಿ ಪದ್ಧತಿಯಲ್ಲಿ ಇದು ಯಾವುದೇ ಸಮಸ್ಯೆ ಇಲ್ಲ. ಮೇಲ್ಮಟ್ಟದಲ್ಲಿ ಗುಂಡಿ ತೆಗೆದು ಗಿಡ ನೆಟ್ಟುಬಿಟ್ರೆ ಸ್ವಚ್ಛವಾದ ಮಣ್ಣಿರ್ತದೆ, ಯಾವುದೇ ಕೊಳೆಯುವಿಕೆ ಇಲ್ಲ. ಅಲ್ಲಿ ಎರೆಹುಳಗಳ ಅಭಿವೃದ್ಧಿ ಆಗ್ತಾ ಇರ್ತದೆ, ನಮ್ಮ ತೋಟ ಹುಲುಸಾಗಿ ಬೆಳೀತಾ ಇರ್ತದೆ. ನೋಡಿದ್ರಲ್ಲ ಸ್ನೇಹಿತರೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.